ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ಬಂದು ಗುರುವಾರದ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಆವತ್ತಿನ ದಿನ ನನ್ನ ರೊಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಯೂಶಲ್ ಆಗಿ ಪ್ರತಿ ವ್ಲಾಗು ಶುರು ಮಾಡೋಕ್ಕೂ ಮುಂಚೆ ಟೈಮಿಂಗ್ಸ್ನ ನಾನು ತೋರಿಸ್ತೀನಿ. ಯಾಕೆಂತಂದರೆ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ಕೊಳ್ಳೋ ಅಂಥದ್ದು ಸಂಜೆಯಿಂದನೋ ಅಥವಾ ಮಧ್ಯಾಹ್ನದಿಂದನೋ ಯಾವುದೇ ಥರ ವ್ಲಾಗ್ನ ಶುರು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಆಲ್ಮೋಸ್ಟ್ ನನ್ನ ವ್ಲಾಗ್ಗಳಲ್ಲೆಲ್ಲ ಒಂದು ಡೇ ಅಂದರೆ ಏನು ಪೂರ್ತಿ ರೊಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ಇದುವರೆಗೂ ವ್ಲಾಗ್ಗಳಲ್ಲಿ ನಾನು ತೋರಿಸಿರೋ ಅಂಥದ್ದು. ಸೊ ಹಂಗಾಗಿ ಬೆಳಗ್ಗೆ 6 ಗಂಟೆಗೆಲ್ಲ ಎದ್ದು ಮೊದಲಿಗೆ ಕಿಚನಲ್ಲೇ ಕೆಲಸ ಇತ್ತು. ಹಾಗಾಗಿ ಕಿಚನ್ ಕೆಲಸನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ಈ ವ್ಲಾಗ್ ಯಾವತ್ತಿನ ದಿನದಪ್ಪ ಅಂತ ಅಂದರೆ ನಾನು ಲಾಸ್ಟ್ ವ್ಲಾಗ್ ಹಾಕಿದ್ದೆ ಅಲ್ವಾ, ಅಂದರೆ ಬಂಡಿಕಾಳಮ್ಮಂಗೆ ಹೋಗಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಬಂದೆ ಅಂತ ಹೇಳಿ. ಸೊ ಅದ್ರ ನೆಕ್ಸ್ಟ್ ಡೇ ವ್ಲಾಗ್ ಇದಾಗಿರುತ್ತೆ. ಅಂದರೆ ಬುಧವಾರ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಬಂದಿದ್ದು ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಸೊ ಏನು ಗೊತ್ತಾ, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮನೆಯಲ್ಲಿ ಅಡುಗೆ ಮಾಡಿ ಮತ್ತಿನ್ನು ನೈಟು ಒಂದಿಬ್ರಿಗೆ ಊಟಕ್ಕೆ ಕರೆದಿದ್ದೆ ಅಲ್ವಾ, ಅವರು ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗಿ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬಳೇ ಎಲ್ಲ ಕೆಲಸ ಮಾಡಿದ್ದಕ್ಕೂ ತುಂಬ ಟಯರ್ಡಾದಂಗೆ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಪಾತ್ರೆಗಳೆಲ್ಲ ಏನು ತೊಳೆಯೋದಕ್ಕೆ ಹೋಗಿರಲಿಲ್ಲ. ಸರಿ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಲಗಿಬಿಟ್ಟಿದ್ದೆ. ಯೂಶಲಾಗಿ ಅದರಲ್ಲೂ ನಾನ್ ವೆಜ್ ಏನಾದರೂ ಮಾಡಿದ್ರೆ ಪಾತ್ರೆಗಳನ್ನೆಲ್ಲ ಉಳಿಸ್ಲಿಕ್ಕೆ ಹೋಗೋದೇ ಇಲ್ಲ, ಅಲ್ಲಿದಲ್ಲೇ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತಿದ್ದೆ. ಬಟ್ ಅವತ್ತಂತೂ ನಿಜವಾಗ್ಲೂ ಆಗಲೇ ಇಲ್ಲ, ತುಂಬ ಟಯರ್ಡ್ ಆದಂಗೆ ಆಗೋಗ್ಬಿಟ್ಟಿತ್ತು. ಸರಿ ಬಿಡು, ಬೆಳಗ್ಗೆ ಬೇಗ ಎದ್ದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಜಾಸ್ತಿ ಏನಿರಲಿಲ್ಲ, ಸ್ವಲ್ಪ ಪಾತ್ರೆಗಳಿತ್ತು, ಹಾಗಾಗಿನೇ ಮಲ್ಕೊಂಡ್ಬಿಟ್ಟಿದ್ದೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸನೇ ಅದು. ಯಾಕೆಂತಂದರೆ ಕಿಚನಿಗೆ ಬರ್ತಿದ್ದಂಗೆ ಯಾವಾಗ್ಲೂ ನೀಟಾಗಿ ಇರೋದು. ಬಟ್ ಎದ್ದ ತಕ್ಷಣ ಎಂಜಿಲ್ ಪಾತ್ರೆಗಳನ್ನೆಲ್ಲ ನೋಡಿದಾಗ ಒಂಥರ ಬೇಜಾರಾಗಿಬಿಡುತ್ತೆ. ಮೊದಲು ಕಿಚನ್ ಕ್ಲೀನ್ ಆಗಲಿ ಅಂತ ಹೇಳ್ಬಿಟ್ಟು ಪಾತ್ರೆಗಳನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಆವತ್ತಿನ ದಿನ ಒಂದು ಹೇರ್ ಸ್ಟೈಲ್ ಮತ್ತಿನ ಸ್ಯಾರಿ ಡ್ರಪ್ಪಿಂಗು ಆರ್ಡರ್ ಇತ್ತು. ಅಂದರೆ ಸ್ಟುಡಿಯೋಗೆ ಬಂದು ಮಾಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದರು ಮೇಡಮು. ಸೊ 8 ಗಂಟೆಗೆಲ್ಲ ನಾನು ಹೋಗಬೇಕಿತ್ತು. ಹಾಗಾಗಿನೇ ಮೊದಲಿಗೆ ಮನೆ ಕೆಲಸಗಳನ್ನ ಕಂಪ್ಲೀಟ್ ಮಾಡಿಬಿಟ್ರೆ ಹೋಗಿ ಬರಲಿಕ್ಕೂ ಸಮಾಧಾನ ಆಗುತ್ತೆ. ಇನ್ನು ಟಿಫನ್ ಅಂತ ಏನೂ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆಂತಂದರೆ ಅಮ್ಮಂಗೆ ಹೇಳಿದ್ದೆ, ನಾನು ಸ್ವಲ್ಪ ಕೆಲಸಗಳೆಲ್ಲ ಪೆಂಡಿಂಗ್ ಉಳಿಸ್ಕೊಂಡಿದ್ನಲ್ಲ ಕಿಚನಲ್ಲೆಲ್ಲ, ಹಂಗಾಗಿ ಇನ್ನು ಈ ಕ್ಲೀನ್ ಮಾಡೋದೇ ಕೆಲಸ ಆಗಿಬಿಡುತ್ತೆ, ಇನ್ನು ಟಿಫನ್ ಮಾಡಿ ನಾನು ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಮ್ಮಂಗೆ ಹೇಳಿದ್ದೆ. ಹಾಗಾಗಿ ಅವರು ಟಿಫನ್ನು ಅಲ್ಲೇ ಮಾಡ್ತೀನಿ ಅಂತ ಹೇಳಿದರು. ಇನ್ನು ನಾನು ಪಾತ್ರೆ ತೊಳೆಯೋ ಸೌಂಡ್ಗೆಲ್ಲ ಕೇಳಿಸುತ್ತಲ್ವ, ವೇದಾಂಶು ಸ್ವಲ್ಪ ಎಚ್ಚರ ಆದ. ಹಾಗಾಗಿ ಅವನಿಗೆ ಒಂದು ಸ್ವಲ್ಪ ಹಾಲು ಕೊಟ್ಬಿಟ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಮಲ್ಕೊತಾನೆ. ಹಾಗಾಗಿ ಸರಿ ಅಂತ ಹೇಳಿಬಿಟ್ಟು ಅವನಿಗೆ ಹಾಲು ಕಾಯಿಸಿ ಕೊಡ್ತಾಯಿದ್ದೀನಿ. ಸೊ ಕಿಚನಲ್ಲಿ ಕಂಪ್ಲೀಟಾಗಿ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಟಿಫನ್ ಏನೋ ಅಮ್ಮ ಮಾಡಿ ಕೊಡ್ತಾರೆ, ಅಲ್ಲೇ ಟಿಫನ್ ಮಾಡಿಕೊಂಡು ಲಂಚ್ ಬಾಕ್ಸನ್ನು ಅಲ್ಲೇ ಕಟ್ಕೊಂಡು ಹೋಗ್ತಾರೆ. ಬಟ್ ಆದರೆ ಬಾಕ್ಸ್ ಎಲ್ಲ ಎತ್ಕೊಡ್ಬೇಕಲ್ವ, ಹಾಗಾಗಿ ಅದನ್ನೆಲ್ಲ ಪ್ಯಾಕ್ ಮಾಡ್ತಿದ್ದೆ. ಇನ್ನು ವೇದಾಂಶ್ಗೆ ಟಿಫನ್ ಎಲ್ಲ ಏನೂ ಬಾಕ್ಸಿಗೆ ಕಟ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ಅವನು 9:30 ಹೋಗಿ 12:15 ರಿಟರ್ನ್ ಬಂದುಬಿಡ್ತಾನೆ. ಬಂದಮೇಲೆ ಊಟ ಮಾಡಿಸಿ ಮಲಗಿಸೋದಲ್ವ, ಹಾಗಾಗಿ ಅವನಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಕ್ಯಾರೆಟು ಇಲ್ಲ ಫ್ರೂಟ್ಸು ಅಥವಾ ಕೇಕ್ ಬ್ರೆಡ್ಡು ಈ ಥರದ್ದನ್ನೇನಾದರೂ ಹಾಕಿ ಕೊಟ್ಟು ಕಳಿಸ್ತೀನಿ ಅವನಿಗೆ. ಈ ಥರ ಬೆಳಗ್ಗೆ ಟೈಮು ಆರ್ಡರ್ ಇದ್ದಾಗ ನಾನು ಹೊರಡೋಕ್ಕೂ ಮುಂಚೆ ಮಕ್ಕಳಿಗೆ ಸ್ಕೂಲ್ ಯೂನಿಫಾರ್ಮ್ ಆಗಿರ್ಬೋದು, ಲಂಚ್ ಬಾಕ್ಸ್ ಆಗಿರ್ಬೋದು, ಅವ್ರ ಬುಕ್ಸು ಬ್ಯಾಗು ಇದನ್ನೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ ಅಂತ ಅಂದರೆ ಅವ್ರು ಆರಾಮಾಗಿ ಆನ್ ಟೈಮ್ಗೆ ಟಿಫನ್ ಮಾಡಿಕೊಂಡು ಹೊರಡ್ತಾರೆ. ಇನ್ನು ವೇದಾಂಶದೇನು ಯೋಚನೆ ಮಾಡೋ ಅಷ್ಟಿಲ್ಲ. ಯಾಕೆಂತಂದರೆ ಖುಷಿ ನಾನು ಹೋಗೋಕ್ಕೂ ಮುಂಚೆನೇ ಅವಳು ಎದ್ದು ರೆಡಿ ಆಗಿಬಿಟ್ಟಿರ್ತಾಳೆ. ಇನ್ನು ನಮ್ಮ ಮನೆಯವರು ವೇದಾಂಶ್ಗೆ ಸ್ನಾನ ಮಾಡಿಸಿ ಕಳಿಸಿದ್ರೆ ಖುಷಿ ಅವನಿಗೆ ಯೂನಿಫಾರ್ಮ್ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿರ್ತಾಳೆ ಅವನಿಗೆ. ಹಾಗಾಗಿ ಅದ್ರ ಬಗ್ಗೆ ಏನು ಅಷ್ಟೊಂದು ಟೆನ್ಷನ್ ಎಲ್ಲ ಏನೂ ಇಲ್ಲ. ಈಗ ಸ್ವಲ್ಪ ದೊಡ್ಡೋಳಾಗಿರೋದ್ರಿಂದ ಹೇಳಿದ ಕೆಲಸ ಮಾಡ್ಕೊತಾಳೆ. ಈ ಥರ ಬ್ಯಾಗು, ಲಂಚ್ ಬ್ಯಾಗು ಮತ್ತಿನ್ನು ಅವ್ನಿಗಿನ್ನೂ ಯೂನಿಫಾರ್ಮ್ ಕೊಟ್ಟಿರಲಿಲ್ಲ ಅಲ್ವಾ, ಹಾಗಾಗಿ ಅವನಿಗೆ ಯಾವ ಬಟ್ಟೆ ಹಾಕಬೇಕು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಅವಳು ಏನು ಗೊತ್ತಾ, 7:15ಗೆ ರೆಡಿ ಆಗಿಬಿಟ್ಲು. ಯಾಕೆಂತಂದರೆ ಅವಳಿಗೆ ಜಡೆ ಹಾಕ್ಕೊಡ್ಬೇಕಲ್ವಾ, ಬೇರೆಯವ್ರ ಹತ್ರ ಅವಳು ಹಾಕಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅಂದರೆ ಹಾಕಿಸ್ಕೊತಾಳೆ, ಬಟ್ ಆದರೆ ಏನಾದರೂ ಒಂದು ಕಂಪ್ಲೇಂಟ್ ಹೇಳ್ತಾನೆ ಇರ್ತಾಳೆ, ಅಮ್ಮ ನನಗೆ ಯಾಕೋ ಇಲ್ಲಿ ಸರಿ ಬರಲಿಲ್ಲ, ಇದು ನೀಟಾಗಿ ಹಾಕಿಲ್ಲ ಅಂತ. ಹಾಗಾಗಿ ಅವಳು ಇಲ್ಲ ಅಮ್ಮ, ನಾನು ಬೇಗ ಎದ್ದು ನಾನು ರೆಡಿ ಆಗಿಬಿಡ್ತೀನಿ, ನೀವು ಹೋಗೋಕ್ಕೂ ಮುಂಚೆ ನನಗೊಂದು ಜಡೆ ಹಾಕ್ಕೊಟ್ಬಿಡಿ ಅಂತ ಅವಳು ಹಿಂದಿನ ದಿನವೇ ಹೇಳಿದ್ಲು. ಹಾಗಾಗಿ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ನಾವು ಹೊರಟ್ವಿ. ಇನ್ನು ನನ್ನ ಪಿಕ್ ಮಾಡಲಿಕ್ಕೆ ಲಾವಣ್ಯ ಮೇಡಮೇ ಬಂದಿದ್ದರು.
ಸೊ ಅವ್ರ ಮನೆ ನಮ್ಮ ಮನೆ ನಿಯರೇ ಇರೋದ್ರಿಂದ ಯಾವುದಾದ್ರೂ ಇವೆಂಟ್ ಇದ್ದಾಗ ಈ ನಡುವೆ ಇಬ್ಬರು ಒಟ್ಟಿಗೆ ಹೋಗ್ತೀವಿ ಅಲ್ವಾ, ಹಾಗಾಗಿ ನಾನು ಅವ್ರ ಜೊತೆನೇ ಹೋಗ್ತೀನಿ. ನಿಜವಾಗ್ಲೂ ಅದು ನನಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂದರೆ, ಬೇರೆ ಟೈಮಲ್ಲಿ ಅಂದರೆ ನಮ್ಮ ಮನೆಯವರೇ ಡ್ರಾಪ್ ಮಾಡಬೇಕಿತ್ತು, ಆವಾಗ ಮಕ್ಕಳಿಬ್ಬರು ಒಬ್ಬರೇ ಇರ್ತಿದ್ರು, ಸ್ವಲ್ಪ ಟೆನ್ಷನ್ ಆಗ್ತಿತ್ತು. ಬಟ್ ಇವಾಗ ಆ ಥರ ಭಯ ಎಲ್ಲ ಏನೂ ಇಲ್ಲ. ನಾನು ಇವ್ರ ಜೊತೆ ಹೋಗೋದ್ರಿಂದ ಮಕ್ಕಳಿಬ್ರು ಅವ್ರು ನೋಡ್ಕೊತಾರೆ. ಸೊ ಎಲ್ಲ ರೆಡಿ ಮಾಡಾದಮೇಲೆ ನಾವಿವಾಗ ಸ್ಟುಡಿಯೋಗೆ ಬಂದಿದ್ದೀವಿ. ಸೊ ಇನ್ನೂ ಕ್ಲೈಂಟ್ ಬಂದಿಲ್ಲ, ಅಷ್ಟರೊಳಗಡೆ ನಮ್ಮ ಥಿಂಗ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡ್ವಿ. ಸೊ ನಮ್ಮ ಥಿಂಗ್ಸ್ ಎಲ್ಲ ರೆಡಿ ಮಾಡಿಕೊಂಡು ಒಂದು 15 ಮಿನಿಟ್ಸ್ಗೆಲ್ಲ ಕ್ಲೈಂಟ್ ಬಂದರು. ಸೊ ಇದು ಬಂದು ಎಂಗೇಜ್ಮೆಂಟ್ಗೆ ಬುಕ್ ಆಗಿತ್ತು. ಸೊ ಹೇರ್ ಸ್ಟೈಲ್ ಮತ್ತಿನ ಸ್ಯಾರಿ, ಇನ್ನು ಮೇಕಪ್ಪು ಲಾವಣ್ಯ ಮೇಡಮ್ ಮಾಡಿದ್ರು. ಸೊ 10 o'clock ರೆಡಿ ಇರಬೇಕು ಅಂತ ಹೇಳಿದರು. ಅವ್ರು ಹೇಳಿದ್ದು ಆನ್ ಟೈಮ್ಗೆ ನಾವು ರೆಡಿ ಮಾಡಿ ಕಳಿಸ್ಕೊಟ್ವಿ. ಇನ್ನು ಎಂಗೇಜ್ಮೆಂಟ್ ಅಂದಮೇಲೆ ಇನ್ನೊಂದು ಸ್ಯಾರಿ ಎಕ್ಸ್ಚೇಂಜ್ ಮಾಡೋದಿರುತ್ತೆ ಅಲ್ವಾ, ಹಾಗಾಗಿ ಆ ಸ್ಯಾರಿನೂ ಸಹ ಕೊಟ್ಟಿದ್ದರು. ಸೊ ಅದನ್ನು ಪ್ರೀಪ್ಲೇಟ್ ಮಾಡಿ ಫೋಲ್ಡಿಂಗ್ ಮಾಡಿ ಕೊಡಬೇಕಿತ್ತು. ಸೊ ನಾನು ಹೇರ್ ಸ್ಟೈಲ್ ಮುಗಿತಿದ್ದಂತೆ ಆ ವರ್ಕ್ನ ನಾನು ಶುರು ಮಾಡಿಕೊಂಡೆ. ಫೈನಲಿ ವರ್ಕ್ನ ಕಂಪ್ಲೀಟಾಗಿ ಮುಗಿಸ್ಕೊಟ್ಟು ರಿಟರ್ನು ಮನೆಗೆ ಬಂದಿದ್ದಾಯಿತು. ನಾನು ಮನೆಗೆ ಬಂದಾಗ 10:30 ಏನೋ ಟೈಮ್ ಆಗಿತ್ತು. ಅಷ್ಟು ಅಬ್ಸರ್ವ್ ಮಾಡಿ ಟೈಮ್ ನೋಡ್ಲಿಕ್ಕೆ ಹೋಗಲಿಲ್ಲ. ಒಟ್ಟಿನಲ್ಲಿ ಬೇಗನೆ ಬಂದೆ ಅಂತಲೇ ಹೇಳ್ಬೋದು. ಸೊ ಇನ್ನು ಬೆಳಗ್ಗೆ ಕಿಚನ್ ಅಷ್ಟೇ ಕ್ಲೀನ್ ಮಾಡಿ ಹೋಗಿದ್ದೆ. ಮನೆ ಕಸ ಎಲ್ಲ ಏನೂ ಗುಡಿಸಿರಲಿಲ್ಲ, ಯಾಕೆಂತಂದರೆ ಇನ್ನೂ ಇವರೆಲ್ಲ ಹೊರಟಿರಲಿಲ್ಲ ಅಲ್ವಾ. ಇನ್ನು ಅಲ್ಲೊಂದು ಇಲ್ಲೊಂದು ಏನಾದರೂ ಒಂದು ಥಿಂಗ್ಸು ಬಿಟ್ಟಿರ್ತಾರೆ. ಸೊ ಬಂದಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಹೋಗಿದ್ದೆ. ಇನ್ನು ಬಂದ ತಕ್ಷಣ ಮೊದಲಿಗೆ ಮನೆ ಕಸ ಎಲ್ಲ ಗುಡಿಸಿ ಆಮೇಲೆ ನಾನು ಟಿಫನ್ ಮಾಡಿಕೊಂಡೆ. ಇನ್ನು 12:30 ಟೈಮ್ ಆಗ್ತಿದ್ದಂಗೆ ವೇದಾಂಶನ ಸ್ಕೂಲಿಂದ ಕರ್ಕೊಂಬಂದಿದ್ದಾಯಿತು. ಸೊ ಅವನು ಸ್ಕೂಲಿಂದ ಬಂದಮೇಲೆ ಅವನಿಗೂ ಮಧ್ಯಾಹ್ನ ಊಟ ಎಲ್ಲ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಮಲಗಿಸ್ದೆ. ಸೊ ನೀವು ನೋಡ್ತಾ ಇರ್ಬೋದು, ಅವನು ಬಂದ ತಕ್ಷಣ ನೋಡಿ ಅವ್ನ ಥಿಂಗ್ಸ್ ಏನಿರುತ್ತೆ ಅದನ್ನು ನೀಟಾಗಿ ಸೇಫ್ಟಿಯಾಗಿ ಎತ್ತಿಟ್ಬಿಡ್ತಾನೆ. ಯಾರೂ ಸಹ ಅವನ ವಸ್ತುನ ಮುಟ್ಟಬಾರ್ದು. ಬ್ಯಾಗ್ ಆಗಿರ್ಬೋದು, ಲಂಚ್ ಬ್ಯಾಗ್ ಆಗಿರ್ಬೋದು. ಇವಾಗ ಯೂನಿಫಾರ್ಮ್ ಕೊಟ್ಟಿದ್ದಾರೆ, ಬಟ್ ಈ ವ್ಲಾಗ್ ಮಾಡುವಾಗ ಇನ್ನೂ ಯೂನಿಫಾರ್ಮ್ ಕೊಟ್ಟಿರಲಿಲ್ಲ.
ಸೊ ಎಲ್ಲ ಥಿಂಗ್ಸ್ನು ನೀಟಾಗಿ ಎತ್ತಿಟ್ಬಿಡ್ತಾನೆ. ಇನ್ನು ಸಂಜೆ ಸ್ಕೂಲ್ ಹೋಮ್ವರ್ಕ್ ಕೊಟ್ಟಿರ್ತಾರೆ ಅಲ್ವಾ, ಅದನ್ನು ಮಾಡಿಸ್ತಾ ಇದ್ದೀನಿ. ಯೂಶ್ವಲಾಗಿ ಹೇಗೆ ಅಂತ ಅಂದರೆ, ಅವನು ಸ್ಕೂಲಿಂದ ಬಂದ ತಕ್ಷಣವೇ ಕೇಳ್ತಾನೆ, ಅವನು ಹೋಮ್ವರ್ಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬುಕ್ಸ್ನ ಬಿಡೋದೇ ಇಲ್ಲ. ಸೊ ಆದರೆ ನಾನು ಮಧ್ಯಾಹ್ನ ಮಲಗೋ ಟೈಮ್ ಅಲ್ವಾ, ಹಂಗಾಗಿ ಅವನ್ನ ಮಲಗಿಸ್ಬಿಟ್ಟು ಸಂಜೆ ಟೈಮಲ್ಲಿ ಅವನಿಗೆ ಹೋಮ್ವರ್ಕ್ನ ಮಾಡಿಸ್ತೀನಿ. ಸೊ ಇನ್ನು ಸಂಜೆ ಹೋಮ್ವರ್ಕ್ ಎಲ್ಲ ಮಾಡಿಸಾದ್ಮೇಲೆ, ಸೊ ಆವತ್ತಿನ ದಿನ ನಮ್ಮ ಏರಿಯಾದಲ್ಲೇ ಮಧುರಮ್ಮನ ಜಾತ್ರೆ ಇತ್ತು. ಹಾಗಾಗಿ ನಮ್ಮ ನಿಯರೇ ಇರೋದು. ಇದನ್ನು ನಾನು ಸುಮಾರು ವ್ಲಾಗ್ಗಳಲ್ಲಿ ನಾನು ತೋರಿಸಿದ್ದೀನಿ. ನಮ್ಮ ಸುತ್ತಮುತ್ತ ಸುಮಾರು ದೇವಸ್ಥಾನಗಳಿದೆ ಅಂತ ಸುಮಾರು ವ್ಲಾಗ್ಗಳಲ್ಲಿ ಹೇಳಿದ್ದೀನಿ ನಾನು. ಸೊ ಮಧುರಮ್ಮನ ಜಾತ್ರೆ ತುಂಬ ಜೋರಾಗಿ ಮಾಡ್ತಿದ್ರು. ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ಜೋರಾಗಿ ಮಾಡ್ತಿದ್ರು. ಸೊ ದೇವಸ್ಥಾನದ್ದು ಮುಂಭಾಗನೇ ಒಂದು ಫೀಲ್ಡ್ ಇದೆ. ಹಂಗಾಗಿ ಅಲ್ಲೆಲ್ಲ ಏನು ಜಾತ್ರೆ ಅಂತ ಅಂದಾಗ ಏನು ಅಂಗಡಿ ಮುಂಗಟ್ಟುಗಳೆಲ್ಲ ಇಡ್ತಾರೆ, ಅದೇ ಥರ ಎಲ್ಲ ಇಟ್ಟಿದ್ರು. ಅದೇ ಹೇಳಿದ್ನಲ್ಲ, ಯಾವ ವರ್ಷವೂ ಇಷ್ಟು ಗ್ರ್ಯಾಂಡಾಗಿ ಮಾಡಿರಲಿಲ್ಲ. ಈ ವರ್ಷ ತುಂಬಾ ಗ್ರ್ಯಾಂಡಾಗಿ ಮಾಡಿದರು. ಮಕ್ಕಳು ಆಟ ಆಡಲಿಕ್ಕೆಲ್ಲ ಇಟ್ಟಿದ್ರು. ಹಾಗಾಗಿ ನಾವು ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ನಮ್ಮನೆಯವರು ಸಂಜೆ ಅಲ್ಲಿ ಕರ್ಕೊಂಡ್ಬಂದರು. ಮಕ್ಳುಗಳು ಆಟ ಆಡೋದಕ್ಕೆಲ್ಲ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂದರೆ, ಇದನ್ನೆಲ್ಲ ನೋಡ್ತಿದ್ರೆ ಸೇಮ್ ಕಡಲೆಕಾಯಿ ಪರ್ಸೆ ನೋಡೋ ಥರನೇ ಅನ್ನಿಸ್ತು ನಮಗೆ. ಯಾಕೆಂತಂದರೆ ಯೂಶ್ವಲಾಗಿ ನಮಗೆ ತುಂಬ ಗ್ರ್ಯಾಂಡಾಗಿ ಒಂದು 4 ದಿನ 5 ದಿನ ನಡೆಯುವಂಥ ಹಬ್ಬ ಬೆಂಗಳೂರಲ್ಲಿ ಅಂದರೆ ಅದು ಕಡಲೆಕಾಯಿ ಪರ್ಸೆನೇ. ಹಾಗಾಗಿ ಅದನ್ನು ಇನ್ನೊಂದು ಸಲ ನೋಡಿದ್ವೇನೋ ಅನ್ನೋ ಥರ ನಮಗೆ ಫೀಲ್ ಕೊಡ್ತು. ಅದರಲ್ಲೂ ನನಗಂತೂ ಈ ಥರ ಗೇಮ್ಸ್ ಎಲ್ಲ ಆಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಸ್ವಲ್ಪ ಬೆಳಕಿದ್ದಾಗ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸಂಜೆ ಒಂದು 5-5:30 ಏನೋ ನಾವು ಹೊರಟಾಗ. ಸೊ ಬಟ್ ಏನಂದರೆ, ಅದಕ್ಕೂ ಮುಂಚೆ ಹಬ್ಬ ಮಾಡೋದಕ್ಕೂ ಒಂದು 2-3 ದಿನ ತುಂಬ ಜೋರು ಮಳೆ ಬರ್ತಿತ್ತು. ಬಟ್ ಹಬ್ಬ ಶುರು ಆದಮೇಲೆ ಒಂದು 3 ದಿನ ಮಳೆ ಅಂತೂ ಇರಲಿಲ್ಲ. ಎಲ್ಲ ದೇವ್ರ ಮಹಿಮೆ ಅಂತಲೇ ಅಂದ್ಕೊಬೇಕು. ಯಾಕೆಂದರೆ ಇಷ್ಟೆಲ್ಲ ಅರೇಂಜ್ ಮಾಡಿದ್ದಾರೆ, ಮಳೆ ಬಂದುಬಿಟ್ರೆ ಒಂಥರ ಎಲ್ಲ ಬೇಜಾರಾಗಿಬಿಡುತ್ತೆ ಅಲ್ವಾ. ಹಾಗಾಗಿ ಇನ್ನು ನೋಡ್ತಾ ಇರ್ಬೋದು, ನಾನು ಖುಷಿ ಇಬ್ಬರು ಟ್ರೈನ್ಗೆ ಹೋದ್ವಿ. ನನಗಂತೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಈ ಥರ ಗೇಮ್ಸ್ ಎಲ್ಲ ಆಡಲಿಕ್ಕೆ. ಇನ್ನು ನಮ್ಮ ವೇದಾಂಶ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಅವನಂತೂ ಈ ಥರ ಹೊರಗಡೆ ಕರ್ಕೊಂಬಂದುಬಿಟ್ರೆ ಅವ್ನು ನಮ್ಮ ಕೈಗೆ ಸಿಗಲ್ಲ. ಅವನೊಬ್ಬನೇ ಓಡ್ತಾನೆ ಇರ್ತಾನೆ. ಅವನನ್ನೇ ನೀಟಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಅವ್ನು ಆಡೋ ಥರದ್ದು ಯಾವ್ಯಾವ್ದು ಗೇಮ್ ಇದೆ ಅದನ್ನೆಲ್ಲ ಆಡಿಸಿದ್ವಿ. ಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಾವು ಹೋಗಿದ್ದ ಟೈಮ್ಗೆ ಅಲ್ಲಿ ನಮ್ಮ ಫ್ರೆಂಡು ಸಹ ಬಂದಿದ್ದರು. ಸೊ ಅವರು ಸಿಕ್ಕಿದ್ರಲ್ಲ, ಇನ್ನೊಂದು ಸ್ವಲ್ಪ ಖುಷಿ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಸೊ ನಾವು ಎಲ್ಲ ಒಟ್ಟಿಗೆ ಸೇರಿ ನಾವು ಒಂದೆರಡು ಗೇಮ್ ಆಡಿದ್ವಿ. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತ ಅಂದರೆ, ಒಂಥರ ಏನು ಗೊತ್ತಾ, ಈ ಥರ ಗೇಮ್ ಎಲ್ಲ ಆಡುವಾಗ ಏನೇ ಟೆನ್ಷನ್ ಇರಲಿ ಎಲ್ಲ ಮರ್ತೋಗ್ಬಿಡುತ್ತೆ. ನನಗಂತೂ ಈ ಥರ ಗೇಮ್ ಆಡೋದು ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಫೈನಲಿ ಆವತ್ತಿನ ದಿನ ಹೋಲ್ ಡೇ ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋನ ನೀವೆಲ್ಲ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ.
ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.